ನಟ ಕಿಶೋರ್ ಕುಮಾರ್ ಅವರು ಇವತ್ತು ಪವರ್ ಟಿವಿ ಜೊತೆಗೆ ಮಾತಾಡೋಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅನಾಮಧೇಯ ಅಶೋಕ್ ಕುಮಾರ್, ಇಲ್ಲಿ ತನಕ ನಿಮ್ಮನ್ನು ಪೊಲೀಸ್ ಗೆಟಪ್ಪಲ್ಲಿ ನೋಡಿದ್ದೀವಿ, ಹೆದರಿಸೋದು ನೋಡಿದ್ವಿ. ಒಬ್ಬ ಪತ್ರಕರ್ತನಾಗಿ ಎಷ್ಟು ಕಷ್ಟ ಆಯಿತು ಅಥವಾ ಎಷ್ಟು ಈಸಿ ಆಗಿದೆಯಾ, ಹೇಗೆ? ಕಷ್ಟ ಅನಿಸಿಲ್ಲ, ಖುಷಿ ಅನ್ನಿಸ್ತು. ಯಾವುದಕ್ಕೂ ನಾವು ಈ ಮಾಧ್ಯಮದಲ್ಲಿರೋರೆಲ್ಲ ಜನಗಳ ಧ್ವನಿ ಆಗಬೇಕು, ಜನಗಳ ಪ್ರಶ್ನೆಯನ್ನು ಎತ್ತಬೇಕು. ಆ ಕೆಲಸದಲ್ಲಿ ಅಂದರೆ ಅದರ ಮುಂದುವರೆದ ಅಥವಾ ಪೂರ್ಣ ಪ್ರಮಾಣದ ಕೆಲಸ ಅದು ಜರ್ನಲಿಸ್ಟ್ ಆಗೋದು. ಹೋಪ್ಫುಲಿ ನಿಜ ಜೀವನದಲ್ಲಾಗಿದ್ದರೆ ತುಂಬ ಖುಷಿ ಪಡ್ತಾ ಇದ್ದೆ ನಾನು ಜರ್ನಲಿಸ್ಟ್ ಆಗೋದಕ್ಕೆ. ಈಗ ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ಆಗ್ತಾಯಿಲ್ಲ ಅನ್ಸುತ್ತೆ. ಇವಾಗಲೂ ಯೂಟ್ಯೂಬ್ ಚಾನಲ್ ಮಾಡಿಬಿಡ್ಬೇಕು, ಅಟ್ಲೀಸ್ಟ್ ಏನೋ ಮಾಡಬೇಕು ಅಂತ ಸಮಯದ ಅಭಾವದಿಂದ ಆಗ್ತಾಯಿಲ್ಲ ಅಷ್ಟೇ. ತುಂಬ ಖುಷಿ ಅನ್ನಿಸ್ತು ಈ ಪಾತ್ರ ಮಾಡೋದ್ರಿಂದ. ಸರ್, ಒಂದಿಷ್ಟು ಟ್ರೈಲರಲ್ಲಿ ನೋಡಬೇಕಿದ್ರೆ ಲಂಚದ ವಿಚಾರಗಳಾಗಿರ್ಬೋದು ಅಥವಾ ಜರ್ನಲಿಸ್ಟ್ಗಳನ್ನು ಬೇರೆ ಥರ ಬಿಂಬಿತವಾಗಿ ಒಂದಿಷ್ಟು ಆ ಡೈಲಾಗ್ಗಳು ಕನ್ಸಿಡರ್ ಮಾಡಿತು. ಇದ್ರ ಬಗ್ಗೆ ಹೇಳೋದಾದರೆ, ಜನ ಅಂದರೆ ಎಲ್ಲ ಥರದ ಜನನೂ ಇರ್ತಾರೆ. ಈಗ ಆ್ಯಕ್ಟ್ರ್ಗಳಂದರೆ ನಾನೊಬ್ಬನೇ ಅಂತಲ್ಲ, ಈಗ ಯಾರೋ ಆ್ಯಕ್ಟ್ರ್ ಏನೋ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರನ್ನ ಬೈತಾರೆ, ನನ್ನ ಬೈದರು ಅಂತಲ್ಲ. ಅದು ಜನರಲೈಸ್ ಮಾಡಿ ತೊಗೊಳ್ಬಾರ್ದು. ಅದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನು ಒಬ್ಬ ಕ್ರಿಮಿನಲ್ ಅಂತ ಸಸ್ಪೆಕ್ಟ್ನ ಕರ್ಕೊಂಡು ಅವನ ಕ್ರಿಮಿನಲ್ ಅಂತ ನಂಬಿ ಅವ್ನು ಬಾಯಿ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ಬೇಕಾದ್ರೆ ಏನು ಬೇಕು, ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾನೆ, ಏನು ಬೇಕಾದ್ರೂ ಹೇಳ್ತಾನೆ. ಸೊ ಆ ಥರದೊಂದು ಮಾತಷ್ಟೇ. ಅದನ್ನು ಈಗ ಟೀಸರ್ಗೆ ಟ್ರೈಲರ್ಗೆ ಏನಕ್ಕೆ ಉಪಯೋಗಿಸ್ತಾರೆ ಅಂತಂದರೆ ಒಂದು ಫ್ರಿಕ್ಷನ್ ಕ್ರಿಯೇಟ್ ಆಗಬೇಕಲ್ಲ, ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಬಳಸ್ತಾರೆ. ಬಟ್ ನೀವು ಸಿನಿಮಾ ನೋಡಿದ್ರೆ ಅದು ಯಾರಿಗೂ ನ್ಯೂಟ್ರಲ್ ಆಗೇ ಇದೆ ಸಿನಿಮಾ. ಸರ್, ನೀವು ಪತ್ರಕರ್ತನಾಗಿ ಅದಕ್ಕೆ ರೀಕೌಂಟರ್ ಕೊಡುವ ಪ್ರಯತ್ನ ಮಾಡಿಲ್ವಾ? ಯಾಕಂದರೆ ಟ್ರೈಲರಲ್ಲಿ ತೋರಿಸಿಲ್ಲ, ರೀಕೌಂಟರ್ ಕೊಟ್ಟಿದ್ದೀರಾ, ಹೇಗೆ? ನಾನು ಟ್ರೈಲರ್ ಕಟ್ ಮಾಡಿದ್ರೆ ಖಂಡಿತ ಕೊಡ್ತಾ ಇದ್ದೆ. ಗೊತ್ತಿಲ್ಲ, ಅವ್ರ ಡೈರೆಕ್ಟರ್ ಅವರ ಚಾಯ್ಸ್ ಅದು. ಕೊಟ್ಟಿಲ್ಲ ನನಗೆ. ಹೌದು ಅಂದ ತಕ್ಷಣ ಇನ್ನೂ ಕೌಂಟ್ರ್ ಬರುತ್ತೆ, ಅದು ಪೂರ್ತಿ ಬರುತ್ತೆ ಅಂತ ಅಂದ್ಕೊಡೆ. ಅದು ಪೂರ್ತಿ ಬಂದಿಲ್ಲ ಅಲ್ಲಿದ್ದ ಕೌಂಟ್ರ್, ಅಥವಾ ಅಷ್ಟೇ ಇತ್ತು ಏನೋ ಅಂತ ನನಗೂ ಸಡನ್ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಒಂದು ಬ್ಯಾಲೆನ್ಸ್ ಇರಬೇಕು ಆ್ಯಕ್ಚುಲಿ, ನನಗನ್ಸುತ್ತೆ ಒಂದು ಬ್ಯಾಲೆನ್ಸ್ ಇರಬೇಕು ಅಂತ. ಇವ್ರು ಕೇಳಿದಾಗ ಅದಕ್ಕೊಂದು ಆನ್ಸರ್ ಎದ್ದಿರಬೇಕಾಗಿತ್ತು ಅಂತ. ಅಗೇನ್ ಕ್ರಿಯೇಟಿವ್ ಚಾಯ್ಸ್, ಅವರ ಚಾಯ್ಸ್. ನಾನು ಐ ಕಾಂಟ್ ಇಂಟರ್ಫಿಯರ್. ಸರ್, ಆ ಪಾತ್ರಗಳನ್ನು ಬಿಡಿ ಸರ್, ಅಂದರೆ ಆ ಎರಡು ನೀವು ಅದು ಪೊಲೀಸ್ ಏನಿದ್ದಾರೆ ಆ ಪಾತ್ರವನ್ನು ಬಿಡಿ, ಒಬ್ಬ ಜನರಲ್ ಕಿಶೋರ್ ಆಗಿ ಮಾತಾಡೋದಾದರೆ ಅಲ್ಲಿಯ ಆ ಒಂದು ಭಾಷಣ ಅಂದರೆ ಮಾತುಕತೆ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅನಿಸಿದೆ ಅಂತ? ಒಂದು ಮಟ್ಟಿಗೆ ಸರಿ. ಅವ್ರು ಕೇಳ್ತಾ ಇರೋದು ನಡೀತಾ ಇದೆಯಲ್ಲ ಇವತ್ತಿಗೆ ನೋಡ್ತೀವಲ್ಲ ನಾವು. ಅಂದರೆ ಅಧಿಕಾರದಲ್ಲಿರುವವರನ್ನ ಬೆಂಬಲಿಸಿ, ಅಂದರೆ ಏನು ಪ್ರಾಣ ಹೋದರೂ ಸರಿ ನಾವು ಬೆಂಬಲಿಸ್ತೀವಿ ಅನ್ನೋ ಮಟ್ಟಿಗೆ ಪತ್ರಕರ್ತರು ನಿಂತಿದ್ದಾರೆ. ಸುಮಾರು ಜನ ಅದನ್ನು ಮಾಡಿದ್ದಾರೆ. ಜೊತೆಗೆ ಸಮಾಜವನ್ನು ಒಡೆಯುವಂಥ ಕೆಲಸನೂ ನಡೀತಾ ಇದೆ. ಅದು ತುಂಬ ಜೋರಾಗಿ ನಡೀತಾ ಇದೆ. NDTVಯನ್ನು ಮುಚ್ಚೇ ಬಿಟ್ರಲ್ಲ, ಅದಾನಿ ಕೊಂಡ್ಕೊಂಡೇ ಬಿಟ್ನಲ್ಲ. ಈಗ ಕೊನೆಗೆ ಅವರು ಪ್ರಣಯ ರಾಯ್ ಮೇಲಿದ್ದ ಕೇಸು ಫೇಕ್ ಕೇಸ್ ಅಂತ ಆಯ್ತಲ್ಲ, ಅವ್ರದ್ದು ಯಾವುದು ಮಿಸ್ಟೇಕ್ ಇಲ್ಲ ಅಂತ ಆಯ್ತಲ್ಲ. ಸೊ ಯಾರು ಅದಕ್ಕೆಲ್ಲ ಜವಾಬ್ದಾರಿ? ಈಗ ಒಂದು ಜನಗಳ ಪ್ರಶ್ನೆಯನ್ನು ಎತ್ತುತ್ತಿದ್ದಂಥ ಜನಗಳ ಮಾಧ್ಯಮ ಅದನ್ನು ಒಬ್ಬ ಬಂಡವಾಳಶಾಹಿ, ಒಬ್ಬ ರಾಜಕಾರಣಿ, ಮೋದಿಯಂಥ ರಾಜಕಾರಣಿ ಅದನ್ನು ಬಳಸ್ಕೊಂಡು ಅದನ್ನು ಮುಚ್ಚಾಕ್ಸಿ ಇವರ ದನಿಯನ್ನು ತುಳಿಯೋದಕ್ಕೆ ಮುಚ್ಚಾಕ್ಸ್ತಾನೆ. ಆದರೆ ಇಲ್ಲಿ ಪ್ರಜಾಪ್ರಭುತ್ವದ ಸೌಂದರ್ಯ ಏನಂತಂದರೆ, ಅದೇ ರವೀಶ್ ಕುಮಾರ್ ಯಾರ ಬಾಯಿಯನ್ನು ಮುಚ್ಚೋದಕ್ಕೆ ಇವರು ಇದೆಲ್ಲ ಮಾಡಿದ್ರು. ಈಚೆಗೆ ಬಂದು ಕೋಟ್ಯಾಂತರ ಸಬ್ಸ್ಕ್ರೈಬರ್ಸ್ ಇರುವಂಥ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ. ಇವತ್ತು ಅವರ ದನಿ ಜೀವಂತವಾಗಿದೆ. ಸೊ ಇದು ಜನಗಳ ತಾಕತ್ತು.